ನನ್ನ ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ದಯವಿಟ್ಟು ಈ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ ಸರ್. ಸುಮಾರು 15 ಜಿಲ್ಲೆಗಳ ಪ್ರಶ್ನೆ ಪತ್ರಿಕೆಗಳನ್ನು ಕೀ ಆನ್ಸರ್ ಜೊತೆ ಅಪ್ಲೋಡ್ ಮಾಡಿಕೊಟ್ಟಿದ್ದೇನೆ. ಉದ್ದೇಶ ಇಷ್ಟೇ, ಈ ಎಲ್ಲ ಪ್ರಶ್ನೆಗಳು, ಈ ಎಲ್ಲ ಗ್ರಾಮರ್ಗಳು ಅದೇ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ಗೆ ರಿಪೀಟ್ ಆಗುತ್ತೆ. ಇಷ್ಟು ನಿಮಗೆ ಹೇಳ್ತಾ ಇದ್ದರೂ ಕೂಡ ತಾವುಗಳು ಬಹಳ ಸ್ಕಿಪ್ ಮಾಡ್ತಾಯಿದ್ದೀರಾ. ಎನಿಹೋ, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಐ ವಿಲ್ ಕಂಪ್ಲೀಟ್ ಮೈ ಡ್ಯೂಟಿ. ನೀವು ಮಾಡ್ತಿರೋ ಇಲ್ಲೋ, ನನ್ನ ಒಂದು ಡ್ಯೂಟಿಯನ್ನು ನಾನು ಕಂಪ್ಲೀಟನ್ನು ಮಾಡೇ ಮಾಡ್ತೀನಿ ಸರ್. ಬನ್ನಿ, ಈ ಒಂದು ಪ್ರಶ್ನೆ ಪತ್ರಿಕೆ ಬಳ್ಳಾರಿ ಜಿಲ್ಲೆದಾಗಿರುತ್ತೆ, ಆಯಿತಾ. ಧನ್ಯವಾದಗಳು ಕಳಿಸಿಕೊಟ್ಟವರಿಗೆ. ಸುಮಾರು 15 ದಿನಗಳಾಯಿತು, ಆದರೆ ಸಮಯ ಇಲ್ಲಪ್ಪ, ಆಯಿತಾ. ಬನ್ನಿ, ಕೀ ಆನ್ಸರ್ಗಳನ್ನು ನೋಡ್ತಾ ಹೋಗೋಣ, ಹಾಗೂ ಏನೆಲ್ಲ ಬೇರೆ ಪ್ರಶ್ನೆ ಪತ್ರಿಕೆಯಿಂದ ಸೇಮ್ ಆ್ಯಸ್ ಇಟ್ ಈಸ್ ರಿಪೀಟ್ ಆಗಿದೆ ಗ್ರಾಮರ್ ಭಾಗ ಕೂಡ ಅಂತ ಡಿಸ್ಕಸ್ ಮಾಡ್ತಾ ಹೋಗೋಣ. ಈ ಒಂದು ವಿಡಿಯೋ ಸ್ವಲ್ಪ 15 ನಿಮಿಷ ಅಂತೂ ಆಗೇ ಆಗುತ್ತೆ. ರೀಸನ್ ಇಷ್ಟೇ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಏನು ಅಂತ ಹೇಳಿದರೆ 4 ಆಪ್ಷನ್ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ ನಿಮಗೆ. ಯಾಕೆಂದರೆ ನಾಳೆ ಆ್ಯನ್ಯುವಲ್ ಎಕ್ಸಾಮಲ್ಲಿ ನಿಮಗೆ ಡೌಟ್ ಬರಬಾರ್ದು, 4 ಸೇಮ್ ಕಾಣ್ತಾ ಇದ್ದಾವಲ್ಲಪ್ಪ ಆನ್ಸರು ಅಂತ. ಬನ್ನಿ, ಹೂಮ್ ಡಸ್ ಜೂಲಿಯಟ್ ಅಸೋಸಿಯೇಟ್ ವಿತ್ ದಿ ಕಮ್ಮಿಂಗ್ ಆಫ್ ನೈಟ್ ಅಂತ ಇದೆ. ಕಮ್ಮಿಂಗ್ ಆಫ್ ನೈಟ್ ಅಂತ ನಿಮಗೆ ನಿಮ್ಮ ಟೆಕ್ಸ್ಟ್ ಬುಕ್ ತಗೊಂಡ್ರೆ ಸೆಕೆಂಡ್ ಪಾರ್ಟಲ್ಲಿ ಏನಂತ ಇದೆ ಗೊತ್ತಾ? ಕಮ್ ನೈಟ್ ಅಂತ ಇದೆ. ಕಮ್ ನೈಟ್ ಬ್ರಿಂಗ್ ಮೈ ರೋಮಿಯೋ ಅಂತ ಇದೆ. ಬಹಳ ಚೆನ್ನಾಗಿದೆ, ಆಯಿತಾ. ಓ ಕತ್ತಲೆ ನೋಡಿ, ಬ್ರಿಂಗ್ ಮೈ ರೋಮಿಯೋ ಅಂತ ಇದೆ. ಏನಂತ ಇದೆ? ಹಾಗಿದ್ರೆ ಸರಿಯಾದ ಉತ್ತರ ಏನು? ರೋಸ್ಲಿನಿನ ಕಾನ್ಸೆಪ್ಟೇ ಇಲ್ಲ ನೈಟಲ್ಲಿ, ಮ್ಯಾನಿನ ಕಾನ್ಸೆಪ್ಟೇ ಇಲ್ಲ ಅಲ್ಲೂ ಕೂಡ, ಸ್ಟಾರಿನ ಕಾನ್ಸೆಪ್ಟು ಕೂಡ ಇಲ್ಲ ನೈಟ್ ಅಂದಾಗ. ಅದು ಸತ್ತ ಮೇಲೆ ರೋಮಿಯೋ ಸ್ಟಾರ್ ಆಗಬೇಕು ಅಂತ ಹೇಳ್ತಾಳೆ. ಕಮ್ಮಿಂಗ್ ಆಫ್ ನೈಟ್, ಕತ್ತಲೆಯ ಜೊತೆಗೆ ನನ್ನ ರೋಮಿಯೋ ಬರಬೇಕು ಅಂತ, ಆಯಿತಾ. ದಟ್ ಈಸ್ ದ ರೈಟ್ ಆನ್ಸರ್, ಈಸ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೆಕೆಂಡ್ ಕ್ವಶನ್, ವಾಟ್ ವಾಸ್ ದಿ ಇನಿಷಿಯಲ್ ಹಿಚ್ ಅಂತ ಇದೆ. ಇದನ್ನು ನೀವು ಪ್ರಶ್ನೆ ತಿಳ್ಕೋಬೇಕು. ಇನಿಷಿಯಲ್ ಅಂತ ಹೇಳಿದರೆ 2 ಡಿಯರ್ ಪಾಠದಲ್ಲಿ ಬಿಗಿನಿಂಗ್ ಅಂತ, ಫಸ್ಟ್ ಅಂತ ನೆನ್ಪಿಟ್ಕೊಳ್ಳಿ, ಇನಿಷಿಯಲ್ ಅಂತ, ಆಯಿತಾ. ಸುಮ್ಮನೆ ಏನೋ ಬರಿಬಾರ್ದು, ಯಾಕಂದರೆ 4 ಉತ್ತರನೂ ಸರಿ ಕಾಣ್ತಾ ಇರ್ತವೆ. ಇನಿಷಿಯಲ್ ಅಂದರೆ ಮೊದಲಿಗೆ ಅವ್ರಿಗೇನು ತೊಂದರೆ ಆಯಿತು ಅಂತ ಹೇಳಿದರೆ ಭಾಳ ಈಸಿ. ಅವ್ರ ಹತ್ರ ಗೆಲೆಟಿನ್ ಮೆಷಿನೇ ಇರಲಿಲ್ಲ. ಎಲ್ಲಾದರೂ ಇದೆಯಾ ಅದನ್ನು ನೋಡಿ ಮೊದಲು. ನೋಡಿ, ಈಗ 2 ಕಡೆ ಇದೆ ಗೆಲೆಟಿನ್, 3 ಕಡೆ ಇದೆ. ಬನ್ನಿ, ಆಯಿತಾ. ಇನ್ನೊಂದು ಕ್ಲಿಯರ್ ಪಿಕ್ಚರ್ ಕೊಡ್ತೇನೆ. ಅವ್ರ ಹತ್ರ ಗೆಲೆಟಿನ್ ಮೆಷಿನ್ನೂ ಇರಲಿಲ್ಲ, ಅವ್ರ ಹತ್ರ ಎಕ್ಸಿಕ್ಯೂಷನರು ಕೂಡ ಇರಲಿಲ್ಲ. ಹಾಗಿದ್ದರೆ ಎಲ್ಲಿದೆ ಅದು? ದೇ ಡಿಡ್ ನಾಟ್ ಹ್ಯಾವ್ ಎ ಗೆಲೆಟಿನ್ ಆ್ಯಂಡ್ ಆ್ಯನ್ ಎಕ್ಸಿಕ್ಯೂಷನರ್. ಬಿ ಅಂತ ಇದೆ ಅಲ್ವಾ, ಅದೇ ಸರಿಯಾದ ಉತ್ತರ, ಆಯಿತಾ. ಪ್ರೀತಿಯ ವಿದ್ಯಾರ್ಥಿಗಳೇ, 20 ನಿಮಿಷ ದಿನ ನನಗೆ ಕೊಡ್ರಿ, ನಿಮ್ಗೆ 80 ತೆಗೆಸಿ ನಾನು ಕೊಡ್ತೀನಿ, ಆಯಿತಾ. ಒಂದು ಪೆನ್ನು ಪೇಪರು, ನೀವು ನನ್ನ ಈ ವಿಡಿಯೋ ಸಾಕು, ಯಾರು ಬೇಡ. ಇನ್ ಆನ್ ಚಿಲ್ಡ್ರನ್ ಲೈಫ್ ಡಸ್ ನಾಟ್ ಥ್ಯಾರೀಸ್ ಅಂತ ಹೇಳಿದರೆ ಏನು ಗೊತ್ತಾ? ಸ್ಟಾಪ್ ಅಂತ. ಯಾರು ಸ್ಟಾಪ್ ಆಗಲ್ಲ ಅದನ್ನು ತಿಳ್ಕೊಳ್ಳಿ. ಮಕ್ಕಳು ಲೈಫ್ ಡಸ್ ನಾಟ್ ಸ್ಟಾಪ್ ವಿತ್ ಎಸ್ಟರ್ಡೇ. ನಿನ್ನೆ ನಂದು ಜೀವನ ಹಾಳಾಗ್ಬಿಡ್ತು, ನಿನ್ನೆ ನಾನು ಏನು ಓದಲಿಲ್ಲ ಅಂತ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ, ಆಯಿತಾ, ನಮ್ಮ ಜೀವನ ನಿಂತ್ಕೊಳ್ಳುತ್ತಾ? ನೋ, ಟೈಮ್ ಆ್ಯಂಡ್ ರಿವರ್ ನೆವರ್ ಸ್ಟಾಪ್ಸ್, ಅದು ಕೂಡ ಸಾಗ್ತಾ ಹೋಗುತ್ತೆ. ಹಾಗಾಗಿ ಎಸ್ಟರ್ಡೇ ಅನ್ನುವಂಥದ್ದು ಸರಿಯಾದ ಉತ್ತರ ಬಿ. 4ನೆಯ ಪ್ರಶ್ನೆ, ಡ್ಯಾಶ್ ಹ್ಯಾಡ್ ಲೆಡ್ ಟು ಲ್ಯಾಂಡ್ ಸ್ಲೈಡ್ಸ್ ಆ್ಯಂಡ್ ಫ್ಲಡ್ ಅಂತ ಇದೆ. ಇದು ಭಾಳ ಈಸಿ ರೀ, 1ನೇ ಶಿವಪಾಠರವ್ರದ್ದು. ಏನೂ ಇಲ್ಲ. ಲ್ಯಾಂಡ್ ಸ್ಲೈಡ್ ಯಾವಾಗುತ್ತೆ? ಭೂಕುಸಿತಗಳು ಹಾಗೂ ಪ್ರವಾಹಗಳು ಯಾವಾಗ ಬರ್ತವೆ ಅಂತ ಹೇಳಿದರೆ, ಈ ಮರಗಳನ್ನು ಕಡಿದಾಗ ಅದನ್ನು ಇಂಗ್ಲೀಷಲ್ಲಿ ಲಾಗಿಂಗ್ ಅಂತ ಹೇಳ್ತೀವಿ. ನೆನ್ಪಿಟ್ಕೊಳ್ಳಿ, ಲಾಗಿಂಗ್ ಅಂತ, ಆಯಿತಾ. 5ನೆಯ ಪ್ರಶ್ನೆ ನೋಡೋಣ ಈಗ. ಮ್ಯಾಚ್ ದ ಫಾಲೋಯಿಂಗ್ ಭಾಳ ಈಸಿ ನೋಡಿ. ಡೋನಾಲಾರಾ ಅಂದರೆ ಯಾರು? ಸಿಲ್ವರ್ ಮೇಡನ್ ಅಂತ ಅವಳಿಗೆ ಕರೀತಾ ಇರ್ತಾರೆ, ಆಯಿತಾ. ಅವಳ ಕೇರಿಗಳಲ್ಲಿ, ಬೀದಿಗಳಲ್ಲಿ, ಲೊಕ್ಯಾಲಿಟಿನಲ್ಲಿ. ಪೆಟ್ರಾ ಯಾರು ಗೊತ್ತಾ? ಅವಳ ಸೇವಕಿ, ಅಂದರೆ ಮೇಡ್ ಅಂತ ಇದೆಯಾ? ವೆರಿ ಗುಡ್. ಡಾನ್ ಗಾನ್ಸಲೋ ಯಾರು ಗೊತ್ತಾ? ಅವನೊಬ್ಬ ಗೋಟಿ ಇಂಪೇಷಂಟ್ ಪರ್ಸನ್ ಆಗಿರ್ತಾನೆ. ಕ್ಲಿಯರ್, ವೆರಿ ಗುಡ್. ಬನ್ನಿ, ಕ್ವಶನ್ ನಂಬರ್ 6ಕ್ಕೆ ಹೋಗೋಣ. ವೆನ್ ಯು ಆರ್ ಓಲ್ಡ್ ದ ಓಲ್ಡ್ ಮ್ಯಾನ್ ಲವ್ಡ್ ದಿ ವುಮೆನ್ಸ್ ಡ್ಯಾಶ್ ಅಂತ ಇದೆ, ಆಯಿತಾ. ನಮ್ಮ ಅಜ್ಜ ಯಾರು? WB ಇಟ್ಸು ಹೀರೋ, ಈ ಒಬ್ಬ ಕವಿ. ಅವಳ ಏನನ್ನು ಪ್ರೀತಿ ಮಾಡ್ತಾನೆ? ಫಿಸಿಕಲ್ ಬ್ಯೂಟಿನೋ, ಅಥವಾ ಸೌಂದರ್ಯವನ್ನೋ, ಅಥವಾ ಸಾಫ್ಟ್ ಲುಕ್ಕನ್ನು, ಅಥವಾ ಪಿಲಿಗ್ರಿಮ್ ಸೋಲ್ ಇನ್ ಹರ್ ಅಂತ. ಪಿಲಿಗ್ರಿಮ್ ಸೋಲ್ ಅಂತ ಹೇಳಿದರೆ ಕ್ವೆಸ್ಟ್ ಫಾರ್ ಟ್ರೂ ಲವ್ ಅಂತ, ನಿಜವಾದ ಪ್ರೀತಿಯನ್ನು ಮಾಡಿರ್ತಾನೆ. ಹಾಗಾಗಿ ಇಲ್ಲಿ ಆಪ್ಷನ್ ಬಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. WB ಇಟ್ಸ್ ಈ ಒಂದು ಪದ್ಯದಲ್ಲಿ ತನ್ನ ನಿಜವಾದ ಪ್ರೀತಿ ಬಗ್ಗೆ ಮಾತಾಡ್ತಾನೆ. ಕ್ವಶನ್ ನಂಬರ್ 7, ಟು ದ ಫುಡ್ ಫ್ರಮ್ ಹಿಸ್ ಚೈಲ್ಡ್ ಅಂತ ಒಂದು ಪದ್ಯ ಇದೆ. ಅದು ನೀವು ಇದನ್ನು ಭಾಳ ಸಲ ಕೇಳಿದ್ದಾನೆ. ದಾವಣಗೆರೆ ಜಿಲ್ಲೆನಲ್ಲೂ ಸೇಮ್ ಕ್ವಶನ್ ಇದೆ. ಏನೂ ಇಲ್ಲ ಕಣ್ರಿ, ಮಗು ಸತ್ತಾದ ಮೇಲೆ ಅಥವಾ ದೊಡ್ಡವರು ಸತ್ತಾದ ಮೇಲೆ ಅಂಡರ್ಗ್ರೌಂಡ್ ಅಂತ ಹೇಳಿದರೆ ಭೂಮಿಯ ಒಳಗಡೆ ಹೂತು ಹಾಕಿದಾಗ ಅಲ್ಲಿ ಹೆಂಗಿರುತ್ತೆ ಅಂದರೆ ಡಾರ್ಕ್ ಇರುತ್ತೆ ಅಷ್ಟೇ. ಡಾರ್ಕ್ ಅನ್ನೋದು ಎ ಆನ್ಸರ್, ಆಯಿತಾ. 8ನೆಯ ಪ್ರಶ್ನೆ, ನೇಮ್ ದ ಲೈಬ್ರರಿ ಇನ್ ವಿಚ್ ಬೋರ್ಕ್ಸ್ ಓಕೆ ವಿಸನ್ಡ್ ದಿ ಬರ್ನಿಂಗ್ ಆಫ್ ದ ಬುಕ್ಸ್ ಇನ್ ಎ ಡ್ರೀಮ್ ಅಂತ ಇದೆ. ನೀವು ಏನು ಮಾಡ್ತೀರಾ? ಭಾಳ ಅರ್ಜೆಂಟಲ್ಲಿ ಅರ್ಧ
ಕ್ವಶನ್ ಓದ್ಬಿಡ್ತೀರಾ. ಇಲ್ಲಿ ಪ್ರಶ್ನೆ ಏನು ಗೊತ್ತಾ, ಜಾರ್ಜ್ ಲೂಯಿಸ್ ಬಾಕ್ಸರ್ ಅವರ ಕನಸಿನಲ್ಲಿ ಸುಟ್ಟು ಹೋದಂತಹ ಲೈಬ್ರರಿ ಯಾವುದು ಅಂತ ಕೇಳಿದರೆ ಗ್ರೇಟ್ ಅಲೆಕ್ಸಾಂಡ್ರಿಯಾ ಲೈಬ್ರರಿ. ಎಲ್ಲಿದೆ ಆಪ್ಷನ್ನು ಬಿ ಅಂತ ಇದೆ ಅಲ್ವಾ, ಅದು ಸರಿಯಾದ ಉತ್ತರ. ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. ಮೈ ಡಿಯರ್ ಚಿಲ್ಡ್ರನ್, ಬೋರ್ ಆಗ್ತಾಯಿದ್ರೆ ಕ್ಷಮಿಸ್ರಪ್ಪ, ಏನೂ ಆಗಲ್ಲ, ನನ್ನ ಧ್ವನಿ ಹೀಗೆ ಇರೋದು, ಅಡ್ಜಸ್ಟ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ದಿನ, ಇನ್ನೊಂದು ವಾರ ಆಯಿತಾ. ಕ್ವಶನ್ ನಂಬರ್ 9. ಇನ್ ಜಪಾನ್ ಆ್ಯಂಡ್ ಬ್ರೆಜಿಲ್ ಥ್ರೂ ಅ ಟ್ರಾವೆಲರ್ಸ್ ಮ್ಯಾನ್ಸ್ ಟೆಲಿಫೋನ್ ರಿಸೀವರ್ ಈಸ್ ಎ ಡ್ಯಾಶ್ ಅಂತ ಇದೆ. ಭದ್ರಕೋಟೆ ಅಂತ ಇರಬೇಕು. ಭದ್ರಕೋಟೆ ಅಂದರೆ ಇಂಗ್ಲೀಷಲ್ಲಿ ಮ್ಯಾನ್ಸ್ ಕ್ಯಾಸ್ಟಲ್ ಅಂತ ಕರಿತೀವಿ. ಕ್ಯಾಸ್ಟಲ್ ಅಂತ ಇದೆಯಾ, ಅದು 4ನೆಯ ಉತ್ತರ ಸರಿ ಆಯಿತಾ, ಆಪ್ಷನ್ನು. ಶೀಲಾ ರಾಣಿ ವಾಸ್ ಎ ಡ್ಯಾಶ್ ಅಂತ ಇದೆ ಆಯಿತಾ. ಇವರು ಒಬ್ಬರು ಚೀಫ್ ಮ್ಯಾನೇಜರ್ ಅಂತ ಪಾಠದಲ್ಲೇ ಇಲ್ಲ, ವೇರ್ ದೆರ್ ಇಸ್ ಎ ವಿಲೋ. ಟೀಚರ್ ಅಂತ ಇದೆ. ಟೀಚರ್ ಯಾರು ಹೇಳಿ, ಫಾತಿಮಾ ಅಂತ. ಡಿಸ್ಟಿಕ್ ಕಲೆಕ್ಟರ್ ಯಾರು ಹೇಳಿ ನೋಡೋಣ, ಎನ್ ಕನ್ನಮ್ಮಲ್ ಅಂತ. ಹಾಗಿದ್ರೆ ಸೆಂಟ್ರಲ್ ಕೋಆರ್ಡಿನೇಟರು ನೋಡಿ, ನೆನ್ಪಿಟ್ಕೊಳ್ಳಿ, ಸೆಂಟ್ರಲ್ ಕೋಆರ್ಡಿನೇಟರು ಎನ್ ಕನ್ನಮ್ಮಲ್ಲು, ಡಿಸ್ಟಿಕ್ ಕಲೆಕ್ಟರು ಶೀಲಾ ರಾಣಿ ಚುಕುಂತು ಆಯಿತಾ. ಸ್ವಲ್ಪ ಖುಷಿಯಾದಾಗ ಹಿಂಗೆ ಆಗ್ಬಿಡುತ್ತೆ. ಏನು ಅಂದರೆ ಭಾಳ ಪೇಪರ್ ಈಸಿಯಾಗಿ ಬಂದಾಗ ಹಿಂಗೆ ತಪ್ಪು ಬರೀಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ, ನಾನು ಹೇಳ್ದಂಗೆ ಆಯಿತಾ. ಚೀಫ್ ಮ್ಯಾನೇಜರು ಯಾರೂ ಇಲ್ಲ ಇಲ್ಲಿ ಪಾಠದಲ್ಲಿ. ಫಾತಿಮಾ ಅಂತ ಬಂದರೆ ಟೀಚರ್ ಅಂತ ಬರೀರಿ, ಸ್ಕೂಲ್ ಟೀಚರು. ಹಾಗೂ ಕೋಆರ್ಡಿನೇಟರ್ ಅಂತ ಬಂದರೆ ಕನ್ನಮ್ಮಲ್ ಅಂತ ಬರೀಬೇಕು ಆಯಿತಾ. ಈಗ ಇಲ್ಲಿ ಕೇಳಿರೋದು ಶೀಲಾ ರಾಣಿ ಚುಕುಂತ್ ಯಾರು ಅಂದರೆ ಬ್ರೈನ್ ಚೈಲ್ಡ್ ಅಂತ ಬಂದರು ಇವರೇ, ಡಿಸ್ಟಿಕ್ ಕಲೆಕ್ಟರ್ ಅಂತ ಬಂದರು ಇವರೇ ಆಯಿತಾ. ಕ್ವಶನ್ ನಂಬರ್ 11. ಇದಂತೂ ಎಲ್ಲ ಪ್ರಶ್ನೆ ಪತ್ರಿಕೆಯಲ್ಲೂ ರಿಪೀಟ್ ಆಗಿರುವಂಥದ್ದು. ಎ ಫೆನ್ಸ್ ಡ್ಯಾಶ್ ಅಂತ ಇದೆ, ಸರಿಯಾದ ಉತ್ತರ ವಾಸ್ ಬಿಲ್ಟ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಯಿತಾ. ಯಾಕೆ ಅಂದರೆ ಎ ಫೆನ್ಸ್ ಅಂದರೆ ಸಿಂಗಲ್ಲು, ವಾಸ್ ಬರೀರಿ, ಬಿಲ್ಡಿಗೆ ಪಾಸ್ಟ್ ಪಾರ್ಟಿಸಿಪಲ್ಲು ಬಿಲ್ಟ್ BUILT ಅಂತ ಬರಬೇಕು. ಬೋತ್ ಆಫ್ ದೆಮ್ ಅಂತ ಇದೆ. ಬೋತ್ ಅಂದರೆ ಇಲ್ಲಿ ಬಹಳ ಜನ ಅಂತ, ಹಾಗಾಗಿ ವರ್ ಅಂತ ಯೂಸ್ ಮಾಡ್ತೀನಿ. ಎನ್ಕರೇಜ್ಡ್ ಅಂತ ಬರೀಬೇಕು, ವರ್ ಎನ್ಕರೇಜ್ಡ್ ಅಂತ ಆಯಿತಾ. ತಮ್ಮಣ್ಣ ಡ್ಯಾಶ್ ಅಡ್ವೈಸ್ ಅಂತ ಇದೆ, ಬಹಳ ಈಸಿ. ತಮ್ಮಣ್ಣ ವಾಸ್ ಅಡ್ವೈಸ್ಡ್ ಅಂತ ಬರೀಬೇಕು, ವಾಸ್ ಅಡ್ವೈಸ್ಡ್ ಅಂತ ಅಷ್ಟೇ ರೀ, ಬಹಳ ಈಸಿ ಗ್ರಾಮರು. ಕ್ವಶನ್ ನಂಬರ್ 12. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ರೈಟ್ ಲಿಂಕರ್ಸ್ ಗಿವನ್ ಇನ್ ದ ಬ್ರಾಕೆಟ್ ಅಂತ ಇದೆ. ಎವ್ರಿ ಸಂಡೇ ಡಾನ್ ಗಾನ್ಸಲೋ ವುಡ್ ಡ್ಯಾಶ್ ದಿ ಹಂಟಿಂಗ್ ಡ್ರೆಸ್ ಆ್ಯಂಡ್ ಗೋ ಟು ಒನ್ ಆಫ್ ಹಿಸ್ ಎಸ್ಟೇಟ್ ಅಂತ ಇದೆ, ಭಾಳ ಈಸಿ. ಸರ್ವ್ಸ್ ಹಿಮ್ ರೈಟ್, ಪುಟ್ ಆನ್, ವೈಲ್ ಅವೇ ಟೈಮ್ ಆಯಿತಾ. ಏನು ಅರ್ಥ ಆಗ್ತಾ ಇಲ್ಲ ನನಗೂ ನಿಮಗೂ ಅಲ್ವಾ, ನೋ ಪ್ರಾಬ್ಲಮ್, ಬನ್ನಿ ನೋಡೋಣ ಹೇಗೆ ಬಿಡಿಸೋದು ಅಂತ ಹೇಳ್ಕೊಡ್ತೇನೆ. ನೋಡಿ, ಈಗ ವುಡ್ ಡ್ಯಾಶ್ ಹಂಟಿಂಗ್ ಡ್ರೆಸ್, ತನ್ನ ಡ್ರೆಸ್ಸನ್ನು ಹಾಕ್ಕೊಂಡು ಹೋಗ್ತಾ ಇದ್ದ ಅಂತ. ಆ ಡ್ರೆಸ್ಸನ್ನು ಹಾಕ್ಕೊಂಡು ಹೋಗಲಿಕ್ಕೆ ಸರಿಯಾದ ಫ್ರೇಸ್ ಯಾವುದು ಅಂದರೆ ನಾವು ಮಾತಾಡಲ್ಲ, ಹಾಗಾಗಿ ಪ್ರಾಬ್ಲಮ್ಮು. ಏನನ್ಬೇಕು ಗೊತ್ತಾ, ಯಾರಾದರೂ ಡ್ರೆಸ್ ಹಾಕೋನ್ಲಿಕ್ಕೆ ಪುಟ್ ಆನ್ ಯುವರ್ ಡ್ರೆಸ್ ಅಂತ ಹೇಳಬೇಕು, ಪುಟ್ ಆನ್ ಅಂತ. ಹಾಗಿದ್ದರೆ ಇಲ್ಲಿ ಸರಿಯಾದ ಫ್ರೇಸ್ ಏನಾಗುತ್ತೆ ಅಂದರೆ ಆ್ಯಕ್ಷನ್ ಆಫ್ ವೇರಿಂಗ್ ದಿ ಹಂಟಿಂಗ್ ಡ್ರೆಸ್ಸಿಗೆ ಪುಟ್ ಆನ್ ಅಂತ ಸರಿಯಾಗುತ್ತೆ. ಪುಟ್ ಆನ್ ಅನ್ನುವಂಥದ್ದು ಸರಿಯಾದ ಉತ್ತರ 1. ಸೆಕೆಂಡಿಗೆ ಇಲ್ಲಿ ಸರ್ವ್ಸ್ ಹಿಮ್ ರೈಟ್ ಇನ್ ಹಂಟಿಂಗ್ ಅನ್ನುವಂಥದ್ದು ಸರಿಯಾದ ಉತ್ತರ. ಕ್ವಶನ್ ನಂಬರ್ 13 ನೋಡೋಣ. ಇದು ನೋಡಿ, ಎಷ್ಟು ಕ್ವಶನ್ ಪೇಪರಲ್ಲಿ ಇದು ರಿಪೀಟ್ ಆಗಿದೆ ಅಂದರೆ ರವೀಂದ್ರನಾಥ್ ಟಾಗೂರ್ ಎಂದು ಹೇಳಂಗಿಲ್ಲ. ಯಾಕಂದರೆ ಯಾರು ನನ್ನ ಎಲ್ಲ ದಿನ ಒಂದೊಂದು ವಿಡಿಯೋ ನೋಡ್ತಾ ಇದ್ದಾರೋ ಇಂಗ್ಲೀಷಿಂದು ಅವ್ರಿಗೆ ಗೊತ್ತಾಗುತ್ತೆ ಚೆನ್ನಾಗಿ, ಹೌದಲ್ವಾ. ಬನ್ನಿ ಈಗ ನೋಡೋಣ. ಈಗ ಇಲ್ಲಿ ಇದನ್ನು ಕಾನ್ಸಂಟ್ರೇಟ್ ಮಾಡಿ, ಫಸ್ಟು ಏನು ಕ್ವಶನ್ ಕೊಟ್ಟಿದ್ದಾರೆ ಅನ್ನೋದು ಮುಖ್ಯ. ನೋಡಿ, ಹಿ ಅಂತ ಇದೆ. ಹಿ ಅಂದರೆ ಯಾರ್ದಾದ್ರೂ ಹೆಸರು ಬರಬೇಕು. ವಿಚ್ ಅಂತ ಇದೆ. ವಿಚ್ ಅಂದರೆ ಯಾವುದಾದ್ರೂ ಬುಕ್ ಹೆಸರು ಬರಬೇಕು, ಇಲ್ಲ ಏನಾದರೂ ಬರಬೇಕು. ವೇರ್ ಅಂದರೆ ಒಂದು ಸ್ಥಳದ ಹೆಸರು ಬರಬೇಕಾಗತ್ತೆ, ಅರ್ಥ ಆಯ್ತಾ. ಹಿಸ್ ಅಂದರೆ ಅವನ ಅಂತ ಬರಬೇಕು, ಹುಡುಗನೇ ಆಗಿರಬೇಕು. ಅಪಾಸ್ಟ್ರಫಿ ಎಸ್ ಇಂದ ಎಂಡ್ ಆಗಿರಬೇಕು. ಇಟ್ ಅಂದರೆ ಯಾವುದೋ ಒಂದು ವಸ್ತು ಆಗಿರ್ಬೋದು, ಅರ್ಥ ಆಯ್ತಾ, ಅಥವಾ ಹಾಡಾಗಿರ್ಬೋದು, ಅಥವಾ ಏನಾದರೂ ಒಂದು ಪುಸ್ತಕ ಆಗಿರ್ಬೋದು. ಬನ್ನಿ ಈಗ ಇಷ್ಟು ಕಾನ್ಸೆಪ್ಟು ತಲೆನಲ್ಲಿದ್ದರೆ ಸರಿಯಾದ ಉತ್ತರ ಬರೀತೀರಾ. ಈಗ ನೋಡಿ, ಹಿ ಅಂದರೆ ಒಬ್ಬನ ಹೆಸರು ಬರಬೇಕು. ರವೀಂದ್ರನಾಥ್ ಟಾಗೂರ್ ವಾಸ್ ಎ ಲಿಜೆಂಡರಿ ಪೋಯೆಟ್. ಹಿ ವನ್ ದಿ ನೋಬೆಲ್ ಪ್ರೈಸ್, ಅವರು ನೋಬೆಲ್ ಪ್ರೈಸನ್ನು ಪಡೆದರು. ಹಿ ಅಂದರೆ ಯಾರು, ರವೀಂದ್ರನಾಥ್ ಟಾಗೂರ್ ಅಷ್ಟೇ. ಇಲ್ಲಿ 2 ಕಡೆ ಇದೆ, ರವೀಂದ್ರನಾಥ್ ಟಾಗೂರ್ಸ್ ಅಂತಲೂ ಇದೆ. ರವೀಂದ್ರನಾಥ್ ಟಾಗೂರ್ಸ್ ಅಂದರೆ ಅವರ ಅಂತ, ಅವರ. ಹಿಸ್ ಅಂತ ಇದೆಲ್ವ, ಅಲ್ಲಿ ಅಪಾಸ್ಟ್ರಫಿ ಎಸ್ ಬರೋದು. ಹಾಗಾಗಿ ಆಯಿತಾ, ಫಸ್ಟ್ ಆನ್ಸರಿಗೆ ರವೀಂದ್ರನಾಥ್ ಟಾಗೂರ್ ಅಂತ ಬರೀರಿ. ಸೆಕೆಂಡಿಗೆ ವಿಚ್ ಅಂತ ಇದೆ, ಅದಕ್ಕೆ ಗೀತಾಂಜಲಿ ಅಂತ ನೋಡಿ, ನೋಬೆಲ್ ಪ್ರೈಸ್ ಫಾರ್ ಗೀತಾಂಜಲಿ. ವಿಚ್ ಈಸ್ ಆಫ್ ಪೋಯಮ್ಸ್, ಆ ಪುಸ್ತಕ ಎದುರಿದ್ದಾಗಿದೆ. ವಿಚ್ ಗೀತಾಂಜಲಿ ಅನ್ನುವಂಥದ್ದು ವಿಚ್ ಅಂದರೆ ಯಾರು, ಗೀತಾಂಜಲಿ ಅಂತ ಬರೀಬೇಕಿಲ್ಲಿ, ಏನು ಅಂತ ಆಯಿತಾ. ಹಿ ಅಂದರೆ ರವೀಂದ್ರನಾಥ್ ಟಾಗೂರು, ವಿಚ್ ಅಂದರೆ ಗೀತಾಂಜಲಿ, ವೇರ್ ಅಂದರೆ ಶಾಂತಿ ನಿಕೇತನು, ಹಿಸ್ ಅಂದರೆ ಈಗ ತಾನೇ ಹೇಳ್ಕೊಟ್ನಲ್ವ ಅವನ ಅಂತ, ಯಾವುದು ರವೀಂದ್ರನಾಥ್ ಟಾಗೂರ್ಸ್ ಅಂತ. ಇಟ್ ಅಂದರೆ ಏನು ಬರೀತೀರಾ, ರವೀಂದ್ರನಾಥ್ ಸಂಗೀತ್ ಅಂತ, ರವೀಂದ್ರ ಸಂಗೀತ್ ಅಂತ. ಇಷ್ಟೇ ಸರ್. ಬನ್ನಿ 2 ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ, ಏನೆಲ್ಲ ಕೇಳಿದ್ದಾರೆ ಅಂತ. ಇಲ್ಲೇ ನಮ್ಮ ಮಕ್ಕಳು ಎಷ್ಟು ಬರೀಬೇಕು ಅಂತ. ಮೆನ್ಷನ್ ಎನಿ 2 ಇಮೇಜಸ್ ಅಂತ ಇದೆ. ರೋಮಿಯೋ
ರೋಮಿಯೋ ಜೂಲಿಯೆಟ್ಗೆ ಹೊಗಳುವ ಸಮಯದಲ್ಲಿ ಬಳಸಿದಂತಹ 2 ಇಮೇಜ್ಗಳನ್ನು ಹೇಳಿ ಅಂತ. ಎಲ್ಲ ಕ್ವಶನ್ ಪೇಪರಲ್ಲೂ ಈ ಕ್ವಶನ್ನು ಫಿಕ್ಸ್ ಆಗಿತ್ತು. ನಾನು ಬರೆದು ಕೂಡ ತೋರಿಸ್ಬಿಟ್ಟೆ ನಿಮಗೆ. ಬಹಳ ಈಸಿ ಕಣ್ರಿ, ಏನೂ ಇಲ್ಲ. ಆ್ಯಸ್ ಎ ರಿಚ್ ಜ್ಯುವೆಲ್ ಇನ್ ಅನ್ ಇಥೋಪಿಯನ್ಸ್ ಇಯರ್ 1, 2ನೇದು ಆ್ಯಸ್ ಎ ಆ್ಯಂಡರ್ ಲೇಡಿ, 3ನೇದು ಆ್ಯಸ್ ಎ ಸ್ನೋ ವಿಡವ್. ಈ 3ರಲ್ಲಿ ಯಾವುದಾದ್ರೂ 2 ಬರೀರಿ ಖುಷಿಯಾಗಿ. ನೆಕ್ಸ್ಟ್, ಫುಲ್ ಆಫ್ ಸ್ಲೀಪ್ ಇನ್ ದ ಫಸ್ಟ್ ಲೈನ್ ವೆನ್ ಯು ಆರ್ ವರ್ಲ್ಡಲ್ಲಿ ಏನು ಇದು ಅರ್ಥ ಏನು ಅಂತ ಹೇಳಿದರೆ, ವಾಟ್ ಡಸ್ ದ ಫ್ರೇಸ್ ಫುಲ್ ಆಫ್ ಸ್ಲೀಪ್ ಅಂತ ಇದೆ. ಫುಲ್ ಆಫ್ ಸ್ಲೀಪ್ ಅಂದರೆ ಏನು ರೀ? ವಯಸ್ಸಾದಾಗ ಅಂತ ನೋಡಿ. ವೆನ್ ಯು ಆರ್ ಓಲ್ಡ್ ಆ್ಯಂಡ್ ಗ್ರೇ ಆ್ಯಂಡ್ ಫುಲ್ ಆಫ್ ಸ್ಲೀಪ್ ನಾಡಿಂಗ್ ಬೈ ದ ಫೈರ್ ಟೇಕ್ ಡೌನ್ ದಿಸ್ ಬುಕ್ ಅಂತ ಫಸ್ಟ್ ಸ್ಟ್ಯಾನ್ಸ. ವೆನ್ ಯು ಆರ್ ಓಲ್ಡ್ ಅಂತ ಇದೆ, ಭಾಳ ಚೆನ್ನಾಗಿದೆ ಆಯಿತಾ. ಟೇಕ್ ಡೌನ್ ದಿಸ್ ಬುಕ್. ಬನ್ನಿ, ಈಗ ವಿಡಿಯೋ ಲೆಂತಿ ಆಗ್ಬಿಡುತ್ತೆ. ಫುಲ್ ಆಫ್ ಸ್ಲೀಪ್ ಅಂತ ಹೇಳಿದ್ರೇ ವೆನ್ ಯು ಆರ್ ಓಲ್ಡ್ ಅಂತ ಆಯಿತಾ, ನೀನು ಅಜ್ಜಿ ಆದಾಗ ಅಂತ. ವೆನ್ ಯು ಸಿಟ್ ಆನ್ ದಿ ಚೇರ್ ಅಂತ ಆಯಿತಾ, ಭಾಳ ಈಸಿಯಾಗಿ ಇರುವಂಥದ್ದು. ಹೌ ಡಸ್ ದಿ ಅಪಿಯರೆನ್ಸ್ ಆಫ್ ದಿ ಫುಟ್ ಚೇಂಜ್ ಓವರ್ ಇನ್ ಅಂತ ಇದೆ, ಭಾಳ ಈಸಿ. ಹಾರ್ಡ್ ನೋಡಿ, ಸಾಫ್ಟ್ ನೇಲ್ಸ್ ಟರ್ನ್ ಇಂಟು ಹಾರ್ಡ್ ಒಪೇಕ್ಯೂಸ್ ಸಬ್ಸ್ಟೆನ್ಸ್ ಅಂತ. ನಂತರದಲ್ಲಿ ದ ಚೈಲ್ಡ್ ಡಿಫಿಟೆಡ್ ಇಟ್ ಸೆಲ್ಫ್ ಅಂತ. ದಿ ಚೈಲ್ಡ್ ಸ್ಟಾರ್ಟೆಡ್ ಟು ಲರ್ನ್ ಇನ್ ದ ಲೈಕ್ ಎ ಬ್ಲೈಂಡ್ ಮ್ಯಾನ್ ಅಂತ. ಇಷ್ಟೇ. POP ಫಾರ್ಮ್ ಆಗಲಿಕ್ಕೆ ಕಾರಣವೇನು ಅಂತ ಕೇಳಿದ್ದಾರೆ. ಹಾಗೂ ವಾಟ್ ಈಸ್ ಇಟ್ಸ್ ಸಿಂಬಲ್ ಅಂತ ಇದೆ, ಭಾಳ ಈಸಿ. POP ಫಾರ್ಮ್ ಆಗಲಿಕ್ಕೆ ಕಾರಣವೇನು ಅಂದರೆ ವೋಟರ್ ಪಾಠ ಇದು. ಏನಕ್ಕೆ ಅಂದರೆ ದೇ ವಾಂಟ್ ಟು ಪ್ರೊಟೆಕ್ಟ್ ದೇರ್ ರಿಲಿಜಿಯನ್, ದೇ ವಾಂಟ್ ಟು ಪ್ರೊಟೆಕ್ಟ್ ದೇರ್ ಕಲ್ಚರ್ ಅಂತ ಬರೀರಿ. ವಾಟ್ ಈಸ್ ಎ ಸಿಂಬಲ್ ಅಂದರೆ ಮ್ಯಾನ್ಸ್ ಹೆಡ್ ಅಂತ ಬರೀಬೇಕು. MAN' ಬರೆದು ಹೆಡ್ ಅಂತ ಬರೀರಿ ಅಷ್ಟೇ. ನಾನು ಕೊಟ್ಟಂಥ ಎಲ್ಲ ಪ್ರಶ್ನೆಗಳು ಬಂದಿದ್ದಾವೆ ಸರ್. ಇದನ್ನು ಕೆಲವೊಮ್ಮೆ ಅಂತೀನಿ, ಫ್ಲ್ಯಾಶ್ ಹೊಡ್ಕೊಂಡು ಕೂತ್ಕೊಂಡು ನೋಡ್ಕೊಳ್ಳಿ. ಏನಂತೀರ ಇದು, ಈ ಕ್ವಶನ್ ಪೇಪರಿನ PDF ಕಾಪಿನ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಉಚಿತವಾಗಿ ಕೊಟ್ಟಿರ್ತೇವೆ. ಇದು ನಮ್ಮ ಮೇಲ್ ID, ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ. ಈಗ ಡೈರೆಕ್ಟಾಗಿ ನಾವು ಎಲ್ಲಿಗೆ ಜಂಪ್ ಆಗ್ತಾಯಿದ್ದೀವಿ ಅಂದರೆ, ಬನ್ನಿ ಸರ್, ಎಲ್ಲಿಗೆ ಜಂಪ್ ಆಗ್ತಾಯಿದ್ದೀವಿ? ಗ್ರಾಮರು. ಇದೇ ನಮ್ಮ ಮಕ್ಕಳಿಗೆ ಕಡಲೆಕಾಯಿ ಅಂತ ಕೊಲ್ಲಿದ್ದಂಗಿದು ಯೋತಮ ಅಂತ. ಭಾಳ ಈಸಿ ಕಣ್ರಿ. ಒಂದು ವರ್ಡ್ ಬಂದರೆ 1 ಮಾರ್ಕ್ಸು, ಆದರೆ ತಪ್ಪಾದರೆ 0 ಮಾರ್ಕ್ಸು. ಕರೆಕ್ಟಾಗಿ ಬರೀರಿ. ನೋಡಿ, ಮೈ ಫ್ರೆಂಡ್ ವಾಸ್ ಡ್ಯಾಶ್ ಆಪ್ಟಿಷಿಯನ್ ಅಂತ ಇದೆ. ಆರ್ಟಿಕಲ್ ಯೂಸ್ ಮಾಡಬೇಕು. ಆರ್ಟಿಕಲ್ ಅಂದರೆ 3 ಬರುತ್ತೆ, ಎ ಆ್ಯನ್ ದಿ ಅಂತ ಆಗುತ್ತೆ. ಈ 3ರಲ್ಲಿ ಯಾವುದಾದ್ರೂ ಒಂದು ಉತ್ತರ. ಹಾಗಿದ್ರೆ ಇಲ್ಲಿ ಸರಿಯಾದ ಉತ್ತರ ಆ್ಯನ್ ಅಂತ ಬರಬೇಕು. AN ಆ್ಯನ್. ಯಾಕೆ ಆ್ಯನ್ ಅಂತ ಬರಬೇಕು ಅಂತ ಹೇಳಿದರೆ, ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಇದು ಓವಲ್ ಸೌಂಡ್ ಆಗಿರುತ್ತೆ, ಲೆಟರ್ ಅಲ್ಲ, ಸೌಂಡ್ ಅಂತ ಆಯಿತಾ. ನೆಕ್ಸ್ಟು ಸೆಕೆಂಡ್ ಕ್ವಶನ್ನು, ರಿಅರೇಂಜ್ ದ ಫಾಲೋಯಿಂಗು. ಭಾಳ ಈಸಿ ಇದೆ ನೋಡಿ. ಈಗ ಹೇಳ್ತೀನಿ, ರಿಅರೇಂಜ್ ದ ಫಾಲೋಯಿಂಗಲ್ಲಿ ದಿ ಮೀಡಿಯಾ ಪ್ಲೇಸ್ ಆ್ಯನ್ ಇಂಪಾರ್ಟೆಂಟ್ ರೋಲ್ ಇನ್ ಡೆಮೋಕ್ರಸಿ ಅನ್ನುವಂಥದ್ದು ಸರಿಯಾದ ಉತ್ತರ. ಇದಂತೂ ಪ್ರಶ್ನೆ ಭಾಳ ಕಡೆ ಬಂದುಬಿಟ್ಟಿದೆ. ಭಾಳ ಜನ ಏನು ಮಾಡ್ತಿದ್ರೆ ಡೆಮೋಕ್ರಸಿನೇ ಫಸ್ಟ್ ಬರೀತಿದ್ರೆ, ತಪ್ಪು. ಮೀಡಿಯಾ ಪ್ಲೇಸ್ ಆ್ಯನ್ ಇಂಪಾರ್ಟೆಂಟ್ ರೋಲ್ ಇನ್ ಡೆಮೋಕ್ರಸಿ ಅನ್ನುವಂಥದ್ದು ಸರಿಯಾದ ಉತ್ತರ. ಕ್ವಶನ್ ನಂಬರ್ 3 ಇದೆ ಅಲ್ವಾ, ಇದು ನಿಮಗೆ ಭಾಳ ಸಲ ಕಳಿಸಿದೆ ನಾನು, ನೀವು ತಿಳ್ಕೊತಾ ಇಲ್ಲ ಇದನ್ನು. ದಿ ನಂಬರ್ ಆಫ್ ಅಂತ ಕ್ವಶನಲ್ಲಿ ಫಸ್ಟಿಗೆ ಬಂದರೆ ಅಲ್ಲಿ ಸಿಂಗ್ಯುಲರ್ ವರ್ಬು ಬರಬೇಕು. ಮುಂದಿಂದೇನು ನೋಡಬೇಡಿ ನೀವು ಏನಿದೆ ಅಂತ. ದಿ ನಂಬರ್ ಆಫ್ ಅಂತ ಬಂದರೆ ಸರಿಯಾದ ಉತ್ತರ ಇಲ್ಲಿ ವಾಸ್. ಆದರೆ ಮಗು ಏನು ಹಾಕಿದೆ, ವರ್ ಅಂತ ಹಾಕಿದೆ. ಯಾಕೆ ಗೊತ್ತಾ, ಮಗು ನೋಡಿರೋದು ಡ್ರಾಪ್ ಔಟ್ಸ್ ಅಂತ. ಇಲ್ಲಿ ತಾವು ಸಬ್ಜೆಕ್ಟನ್ನು ನೋಡಬೇಕು. ದಿ ನಂಬರ್ ಆಫ್ ಅಂದರೆ ಏಕವಚನ, ಸಿಂಗ್ಯುಲರ್. ಹಾಗಾಗಿ ರೈಟ್ ಆನ್ಸರ್ ಈಸ್ ವಾಸ್. 4ನೆಯ ಪ್ರಶ್ನೆ, ಎಸ್ಟರ್ಡೇ ಅಂದರೆ ನಿನ್ನೆ ಅಂತ. ಇಟ್ ಹೆವಿಲಿ ರೇನ್, ಮಳೆ ಬಂತು ಅಂದಕ್ಕೆ ರೈನ್ಡ್, RAINED ಅಷ್ಟೇ, RAINED ಅಂತ. ಮುಂದೆ ಹೋಗೋಣವಾ? ಬನ್ನಿ, ಅರ್ಥ ಆಯಿತು ಅನ್ಕೊತೀನಿ. ನೋಡಿ ವಿದ್ಯಾರ್ಥಿಗಳೇ, ಕೆಲವೊಮ್ಮೆ ಪ್ರಶ್ನೆ ಕೂಡ ತಪ್ಪುರುವಂಥದ್ದು ಸಾಧ್ಯತೆ ಇರುತ್ತೆ, ಆದರೆ ಉಳಿದಿರುವಂಥದ್ದೆಲ್ಲ ಸರಿಯಾಗಿ ತಾವುಗಳು ಬರೀಬೇಕಾಗಿರುತ್ತೆ. ಇಲ್ಲೇ ಈಗ ತಗೊಳ್ಳಿ, ಇದು ಕ್ವಶನ್ ನಂಬರ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ರೈಟ್ ಲಿಂಕರ್ಸ್ ಅಂತ ಇದೆ. ಇದು ಸರಿಯಾದ ಉತ್ತರವನ್ನೇ ನಿಮಗೆ ಕೊಡ್ತೇನೆ, ಆಮೇಲೆ ತಾವುಗಳು ಕೂತ್ಕೊಂಡು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಫಸ್ಟ್ ಆನ್ಸರು ಬಿಕಾಸ್ ಅಂತ ಬರುತ್ತೆ ಇದಕ್ಕೆ. ಸೆಕೆಂಡ್ ಆನ್ಸರು ದೆನ್ ಅಂತ ಬರಬೇಕು ಆಯಿತಾ. ಆದರೆ ಮಗು ಏನು ಮಾಡಿದೆ, ಆಫ್ಟರ್ ಅಂತ ಬರೆದುಬಿಟ್ಟಿದೆ. ಯಾಕೆ ಬರೆದಿದೆ ಅಂದರೆ ಇಲ್ಲಿ ಆಪ್ಷನ್ನೇ ತಪ್ಪು ಕೊಟ್ಟುಬಿಟ್ಟಿದ್ದಾರೆ. ಬನ್ನಿ, ನಾನು ನಿಮಗೆ ಸರಿಯಾದ ಉತ್ತರ ಹೇಳ್ತೇನೆ. ಫಸ್ಟ್ ಆನ್ಸರು ಬಿಕಾಸ್, ಸೆಕೆಂಡ್ ಆನ್ಸರ್ ದೆನ್, ಥರ್ಡ್ ಆನ್ಸರ್ ದಸ್, ಫೋರ್ತ್ ಆನ್ಸರು ಸೋ ಅಂತ ಬರಬೇಕು. ಸೋ ದಟ್ ಅಂತ ಎರಡೂ ಕೂಡ ಇಲ್ಲ. ಹೀಗಾಗಿ ಆಫ್ಟರ್ ಅಂತ ಕೊಟ್ಟುಬಿಟ್ಟಿದ್ದಾರೆ. ಎಲ್ಲರಿಗೂ ಕನ್ಫ್ಯೂಸ್ ಆಗಿಬಿಟ್ಟಿದೆ. ಬಳ್ಳಾರಿನವರೇ, ತಾವುಗಳು ಈ ಒಂದು ಅಂಕಗಳಿಗೆ ಹೊಡೆದಾಡ್ಬೋದು, ನಿಮ್ಮ ಟೀಚರ್ ಹತ್ರ, ನಿಮ್ಮ ಲೆಕ್ಚರರ್ ಹತ್ರ ಹೊಡೆದಾಡ್ಬೋದು. ಅಂದರು ಹಂಗಿಂಗಲ್ಲ ಆಯಿತಾ. ಸರ್ ಇದು ತಪ್ಪಾಗಿದೆ, ನಮಗೆ ಗ್ರೇಸ್ ಕೊಡಿ ಅಂತ. ಕೆಲವೊಮ್ಮೆ ಆಗತ್ತಪ್ಪ, ಮನುಷ್ಯ ಮ್ಯಾನ್ ಮೇಡು.
ಫಸ್ಟ್ ಆನ್ಸರ್ ಬಿಕಾಸ್, ಸೆಕೆಂಡ್ ಆನ್ಸರ್ ದೆನ್, ಥರ್ಡ್ ಆನ್ಸರ್ ದಸ್, ಲಾಸ್ಟ್ ಆನ್ಸರ್ಗೆ ಸೊ ಅಂತ ಬರಬೇಕು. ಇಲ್ಲಿ ಆಪ್ಷನ್ನೇ ಕೊಟ್ಟಿಲ್ಲ ಅದು. ಬನ್ನಿ ಈಗ ಇದನ್ನು ನೋಡೋಣ. ಆ್ಯಡ್ ಎ ಕ್ವಶನ್ ಟ್ಯಾಗ್ ಹೊಸದಾಗಿ ಆ್ಯಡ್ ಆಗಿರುವಂಥದ್ದು ವಿ ಆರ್ ದ ಚಿಲ್ಡ್ರನ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಅರಂಟ್ ವಿ ಅಷ್ಟೇ. ARE ಅಪಾಸ್ಟ್ರಫಿ NT ಅಪಾಸ್ಟ್ರಫಿ ಬರೆದು ಅದನ್ನು ವಿ ಅಂತ ಬರೆದು ಕ್ವಶನ್ ಮಾರ್ಕ್ ಹಾಕಿದರೆ ಮುಗೀತು. R0Tಗೆ ಅರಂಟ್ ಟಿ ಅಂತ ಹೇಳ್ತೀವಿ. ನೆಕ್ಸ್ಟ್ ದ ಟೀಚರ್ ಗೇವ್ ಅಸ್ ಹೋಮ್ವರ್ಕ್ ಅಂತ ಇದೆ. ಚೇಂಜ್ ಇಂಟು ಅ ಕ್ವಶನ್ ಯೂಸಿಂಗ್ ದಿ ರೈಟ್ ಫಾರ್ಮ್ ಆಫ್ ಡೂ ಅಂತ ಇದೆ. ಬಹಳ ಈಸಿ ಸರ್. ದ ಟೀಚರ್ ಗೇವ್ ಅಸ್ ಹೋಮ್ವರ್ಕ್, ಇದಕ್ಕೆ ಸರಿಯಾದ 100% ಉತ್ತರ ಏನು ಅಂತ ಹೇಳಿದರೆ, ಟೀಚರ್ ಗೇವ್ ಅಸ್ ಹೋಮ್ವರ್ಕಿಗೆ ಡಿಡ್ ದಿ ಟೀಚರ್ ಗಿವ್ ಅಸ್ ಹೋಮ್ವರ್ಕ್, ಇದೇ 100% ಸರಿಯಾದ ಉತ್ತರ. ಡಿಡ್ ದಿ ಟೀಚರ್ ಗಿವ್ ಅಸ್ ಹೋಮ್ವರ್ಕ್, ಆಯಿತಾ? ಕ್ವಶನ್ ಮಾರ್ಕಿಂದ ಎಂಡ್ ಆಗಬೇಕು. ಇದಂತೂ ಪ್ರಶ್ನೆ ಎಲ್ಲ ಪ್ರಶ್ನೆ ಪತ್ರಿಕೆಯಲ್ಲೂ ರಿಪೀಟು. ಯಾವುದು? ಇಂಡಿಯನ್ ಕ್ರಿಕೆಟ್ ಟೀಮ್ ರಿಟರ್ನ್ಡ್ ಬ್ಯಾಕ್ ಫ್ರಮ್ ಆಸ್ಟ್ರೇಲಿಯಾ. ಇದ್ರ ಜಾಗದಲ್ಲಿ ಏನು ಬರೆದಿದ್ರು ಗೊತ್ತಾ? ಒಲಿಂಪಿಯಾಡ್ ಟೀಮ್ ರಿಟರ್ನ್ ಬ್ಯಾಕ್ ಫ್ರಮ್ ಇಂಡಿಯಾ. ಹೀಗೆ ಸುಮ್ಮನೆ ಒಟ್ಟು ಇದಷ್ಟು ಚೇಂಜ್ ಮಾಡಿ 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 ದೇಶದ ಹೆಸರು ಕೊಟ್ಟಿದ್ದರು. ಇಲ್ಲಿ ಸರಿಯಾದ ಉತ್ತರ ನನ್ನ ಪ್ರೀತಿಯ ಮಕ್ಕಳೇ, ಮಗು ಕರೆಕ್ಟಾಗಿ ಬರೆದಿದೆ. ಯಾಕಂದರೆ ಮಗು ನೋಡ್ತಾನೆ ಇದೆ ವಿಡಿಯೋನ ಮಗದು. ಈ ಬ್ಯಾಕ್ ಅನ್ನುವಂಥದ್ದು ಅಷ್ಟೇ ತಪ್ಪಿಲ್ಲಿ. ಎಲ್ಲ ಸೆಂಟೆನ್ಸ್ ಸರಿ ಇದೆ. ಬ್ಯಾಕ್ ಅನ್ನೋದನ್ನು ಡಿಲೀಟ್ ಮಾಡಿ ಫುಲ್ಲು ಸೆಂಟೆನ್ಸ್ ಎಕ್ಸಾಮಲ್ಲಿ ಬರೀಬೇಕಾಗತ್ತೆ ತಾವುಗಳು, ಆಯಿತಾ? ನೆಕ್ಸ್ಟ್ ಇದಂತೂ ಪ್ರಶ್ನೆ, ಇದೂ ಕೂಡ ಬಹಳ ರಿಪೀಟ್ ಆಗಿ ಬಂದಿರುವಂಥದ್ದು. ಪವಿತ್ರ ವರ್ಕ್ಡ್ ವೆರಿ ಹಾರ್ಡ್ಲಿ ಇನ್ ಅಂತ ಮುಂದೆ ಏನಾದರೂ ಇಲ್ಲಿ ತಗೊಂಡು ಏನು ಮಾಡೋಣ ನಾವು? ಇಲ್ಲಿ ಏನು ತಪ್ಪಿದೆ ಅಂತ ಹೇಳಿದರೆ ಅಡ್ವರ್ಬ್ ತಪ್ಪಿದೆ. ಯಾವುದು ಅಂದರೆ ಹಾರ್ಡ್ಲಿ ಅಂತ ಬಂದುಬಿಟ್ಟಿದೆ. ಹಾರ್ಡ್ಲಿ ಅನ್ನುವಂಥದ್ದು ತಪ್ಪು ಸರ್. ಹಾರ್ಡ್ ಅಂತ ಆಗಬೇಕು. ಐ ವರ್ಕ್ ವೆರಿ ಹಾರ್ಡ್, ಶಿ ವರ್ಕ್ ವೆರಿ ಹಾರ್ಡ್. ಹಾರ್ಡ್ಲಿ ಅಲ್ಲ, ಅದು ವರ್ಕ್ ವೆರಿ ಅನ್ನೋದೇ ಇಲ್ಲಿ ಇದಾಗಿದೆ. ಹಾಗಾಗಿ ವೆರಿ ಹಾರ್ಡ್ ಅಂತ, ಆಯಿತಾ? ಇಷ್ಟೇ. ಹಾರ್ಡ್ಲಿ LY ಅಂತ ಇದೆ ಅಲ್ವಾ, ಅದು ತೆಗಿಬೇಕು. ಹಾರ್ಡ್ ಅನ್ನುವಂಥದ್ದು ಸರಿಯಾದ ಉತ್ತರ. ಇದಂತೂ ಸೇಮ್ ಪ್ರಶ್ನೆ ಭಾಳ ಕಡೆಯೂ ಕೂಡ ಬಂತು. ಕೇವಲ ಆನ್ಸರ್ ಡೈರೆಕ್ಟಾಗಿ ಹೇಳಿಬಿಡ್ತೀನಿ. ಫಸ್ಟ್ ಆನ್ಸರು ಏನು ಸರ್ ಇದು? ಫಸ್ಟ್ ಆನ್ಸರು ಕಾನ್ಕೇವ್ ಅಂತ ಬರುತ್ತೆ, ಹೌದಲ್ವಾ? ನೋಡಿ, 2 ಟೈಪ್ಸ್ ಆಫ್ ಲೆನ್ಸಸ್ಸಲ್ಲಿ ಒಂದನೇದು ಕಾನ್ವೆಕ್ಸ್ ಲೆನ್ಸು, ಎರಡನೇದು ಕಾನ್ಕೇವ್ ಲೆನ್ಸ್ ಆಗುತ್ತೆ. ಮಗು ಫಸ್ಟಿಗೆ ಕಾನ್ಕೇವ್ ಬರ್ಕೊಂಬಿಟ್ಟಿದೆ. ಮಗು ಇದೆ ಹಿಂಗೆ ಮಾಡೇ 0 ಮಾರ್ಕ್ಸ್ ತಗೊಳೋದು. ಒಂದನೇ ಬಾಕ್ಸಿಗೆ ಕಾನ್ವೆಕ್ಸ್ ಅಂತ ಬರಬೇಕು, ಎರಡನೇ ಬಾಕ್ಸಿಗೆ ಕಾನ್ಕೇವ್ ಅಂತ ಬರಬೇಕು. ಆ ಕಾನ್ವೆಕ್ಸನ್ನು ಏನಂತ ಕರೆದ್ರು ಅದನ್ನು ಬರಿಬೇಕು, ಅದು ಕನ್ವರ್ಜಿಂಗ್ ಅಂತ ಬರಿಬೇಕು. ಮೂರನೇದಕ್ಕೆ ಕೊನೆಯದಕ್ಕೆ ಏನು ಬರೀತೀರಾ? ಡೈವರ್ಜಿಂಗ್ ಅಂತ ಬರಿಬೇಕು. ಇದೇ ಕ್ವಶನು ಎಲ್ಲಿ ಬಂದಿದೆ ಅಂದರೆ ನಮ್ಮ ದಾವಣಗೆರೆ ಜಿಲ್ಲೆಯ ಮಕ್ಕಳಿಗೂ ಕೂಡ ನಾನು ಸಾಲ್ವ್ ಮಾಡಿದಾಗ ಪೇಪರು ಸೇಮ್ ಕ್ವಶನ್ ಇತ್ತು. ಬನ್ನಿ ಸರ್, ಇದೇ 0 ಮಾರ್ಕ್ಸ್ ತೆಗೆದುಕೊಳ್ಳುತ್ತಿರುವುದು ನೀವು. 34ನೆಯ ಮೇನ್ ಕ್ವಶನು ಎಷ್ಟು ಈಸಿ ಇದೆ ನೋಡಿ, ಕಲಿಸ್ಕೊಡ್ತೇನೆ. ಮಿನಿಸ್ಟ್ರು ಕ್ರಿಮಿನಲ್ಲು ಮಾತಾಡಿದ್ದಾರೆ ಇಲ್ಲಿ. ಮಿನಿಸ್ಟರ್ ಆಸ್ಕ್ಡ್ ಕ್ರಿಮಿನಲ್ ವೈ ಹಿ ಡಿಡ್ ನಾಟ್ ರನ್ ಅವೇ. ನೋಡಿ, ರನ್ ಅಂತಲೇ ಎಸ್ಕೇಪ್ ಆಗಿಬಿಟ್ಟಿದೆ, ಬಿಟ್ಟೋಗ್ಬಿಟ್ಟಿದೆ. ಹೀಗಾಗತ್ತೆ ಕ್ವಶನ್ ಪೇಪರಲ್ಲಿ. ಹೀಗಾಗಿ ಗ್ರೇಸ್ ಮಾರ್ಕ್ಸ್ ಸಿಗಲ್ಲ, ಆ್ಯಡ್ ಮಾಡ್ಕೋಬೇಕು ತಾವು. ದೇರ್ ವಾಸ್ ನೋ ಗಾಡ್ ಟು ಕೀಪ್ ಹಿಮ್. ಇಷ್ಟೇ, ದೇರ್ ವಾಸ್ ನೋ ಗಾಡ್ ಟು ಕೀಪ್ ಹಿಮ್. ಆವಾಗ ಕ್ರಿಮಿನಲ್ ರಿಪ್ಲೈಡ್ ಮಿನಿಸ್ಟರ್ಸ್ ದಾಟ್ ಹಿ ವುಡ್ ನಾಟ್ ರನ್ ಅವೇ. ಐ ಜಾಗದಲ್ಲಿ ಹಿ ಬರದೆ, ವಿಲ್ ಜಾಗದಲ್ಲಿ ವುಡ್ ಬರದೆ, ಮುಗೀತು. ಹಿ ವುಡ್ ನಾಟ್ ರನ್ ಅವೇ. ಹಿ ಹ್ಯಾಡ್, ನೋಡಿ ಐ ಜಾಗದಲ್ಲಿ ಹಿ, ಹ್ಯಾವ್ ಜಾಗದಲ್ಲಿ ಹ್ಯಾಡು. ಬೇಜಾರಾದವರು ಕ್ಷಮಿಸಿ, ಆಯಿತಾ? ನೋ ವೇರ್ ಟು ಗೋ. ಹಿ ಹ್ಯಾಡ್ ರೂಯಿನ್ಡ್ ಹಿಸ್ ಕ್ಯಾರೆಕ್ಟರ್ ಬೈ ದೇರ್ ಸೆಂಟೆನ್ಸ್, ಆಯಿತಾ? ಬನ್ನಿ, ಇದು ಭಾಳ ಈಸಿ. 35 ಕ್ವಶನ್ ಏನೂ ಇಲ್ಲ ನೋಡಿ. ರೆಸ್ಪಾಂಡ್ ಟು ಗ್ರೀಟಿಂಗ್ ಅಂತ ಇದೆ, ವೆರಿ ಗುಡ್ ಮಾರ್ನಿಂಗ್ ಅಂತ ಬರೀರಿ. ಹೌ ಆರ್ ಯು ಅಂತ ಇದೆ, ಕಾಮ್ ಹಾಕಿ ಐ ಆಮ್ ಫೈನ್. ಎರಡೂ ಆನ್ಸರ್ ಇರಬೇಕು. ಇದರಲ್ಲಿ ಫಸ್ಟ್ ಡ್ಯಾಶಿಗೆ, ಸೆಕೆಂಡ್ ಡ್ಯಾಶಿಗೆ ಎನ್ಕ್ವೈರ್ಸ್ ಅಬೌಟ್ ದಿ ನೆಕ್ಸ್ಟ್ ಮ್ಯಾಚ್ ಅಂತ ಇದೆ. ವೆನ್ ಈಸ್ ಅವರ್ ನೆಕ್ಸ್ಟ್ ಮ್ಯಾಚ್ ಅಂತ ಕೇಳಿ, ಮುಗ್ದೇ ಹೋಯಿತು. ಕೊನೆಗೆ ಲಾಸ್ಟ್ ಪಾರ್ಟಲ್ಲಿ ಗಿವ್ಸ್ ಇನ್ಫಾರ್ಮೇಷನ್ ಅಂತ ಇದೆ. ಇದು ಕೂಡ ಭಾಳ ಈಸಿ. ಏನು? ಎನ್ಕ್ವೈರ್ಸ್ ಅಬೌಟ್ ನೆಕ್ಸ್ಟ್ ಮ್ಯಾಚ್ ಅಂತ ಇದೆ. ಥ್ಯಾಂಕ್ಸ್ ಫಾರ್ ಯುವರ್ ಕಾಂಪ್ಲಿಮೆಂಟ್ ಎನ್ಕ್ವೈರ್ಸ್. ವೆನ್ ಈಸ್ ಅವರ್ ನೆಕ್ಸ್ಟ್ ಮ್ಯಾಚ್, ಗಿವ್ಸ್ ಇನ್ಫಾರ್ಮೇಷನ್ ಅಂತ ಹೇಳಿದರೆ ಯಾವಾಗ ಅಂತ ಹೇಳೋದು. ಇಟ್ಸ್ ಆನ್ ನೆಕ್ಸ್ಟ್ ವೀಕ್, ಇಟ್ಸ್ ಆನ್ ಕಮಿಂಗ್ ಮಂಡೇ, ಏನಾದರೂ ಕೂಡ ಬರಿಬೋದು, ಆಯಿತಾ? ಧನ್ಯವಾದಗಳು. ಲೆಟರ್ ರೈಟಿಂಗ್ ಯಾರಿಗೆ ಬರಲು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ 3 ಲೆಟರ್ ರೈಟಿಂಗ್ನ ಲಿಂಕನ್ನು ಕೊಟ್ಟಿರ್ತೀನಿ. ಎಲ್ಲಿ ತಾವುಗಳು ತಪ್ಪು ಮಾಡ್ತಾ ಇದ್ದೀರಾ, ಯಾಕೆ ನಿಮಗೆ 5/5 ಬರ್ತಾ ಇಲ್ಲ, ಹಾಗೂ ಏನನ್ನು ಬರೆದ್ರೆ 5/5 ಬರುತ್ತೆ ಅಂತ, ಆಯಿತಾ? ಧನ್ಯವಾದಗಳು. ನನ್ನ ಪ್ರಕಾರ 99% ತಾವುಗಳು ಈ ಸ್ಪೀಚ್ ರೈಟಿಂಗನ್ನು ಬರೆದ್ರೆ ಕಡಿಮೆ ಅಂಕ ಪಡಿತೀರಾ. ಲೆಟರ್ ರೈಟಿಂಗ್ ಇಸ್ ದ
ಬೆಸ್ಟ್ ಆಪ್ಷನ್ ಫಾರ್ ಯು. ಲೆಟರ್ ರೈಟಿಂಗು ಅದು ನಿಮಗೆ ಪ್ಲಸ್ ಪಾಯಿಂಟ್ ಇದ್ದ ಹಾಗೆ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಚೆನ್ನಾಗಿ ಓದಿ, ಚೆನ್ನಾಗಿ ಬರೀರಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್.